ನಮಸ್ಕಾರ ನನ್ನೆಲ್ಲ ಆತ್ಮೀಯ ಚಾಲಕ ಮತ್ತು ಮಾಲೀಕ ಬಂಧುಗಳಿಗೆ ನಾನು ನಿಮ್ಮ ಸಾರಥಿ ಶಬರಿನಾಥ್ ಕರ್ನಾಟಕ ಚಾಲಕರ ಯೂನಿಯನ್ನಿಂದ ಈ ವಿಡಿಯೋದ ವಿಶೇಷ ಇಷ್ಟೇ. ಏನು ಖಾಸಗಿ ಬಸ್ಸುಗಳನ್ನು ಕೊಂಡುಕೊಂಡು ಕಳೆದ ಕೆಲವು ದಿನಗಳಿಂದ ನೋಂದಣಿಯಾಗದೆ ಅಂದರೆ ರಿಜಿಸ್ಟ್ರೇಷನ್ ಮಾಡಿಕೊಳ್ಳೋಕ್ಕಾಗದೆ ಪರದಾಡ್ತಾ ಇರತಕ್ಕಂತಹ ನನ್ನೆಲ್ಲ ಮಾಲೀಕರಿಗೆ ಒಂದು ಸಿಹಿ ಸುದ್ದಿ. ಹಾಗೂ ಕಳೆದ ಒಂದು ತಿಂಗಳಿಂದ ಸತತವಾಗಿ ನಮ್ಮ ಹೋರಾಟದಲ್ಲಿ ನಾವು ಇವತ್ತು ಜಯ ಕಂಡುಕೊಂಡಿದ್ದೀವಿ. ಇದಕ್ಕೆ ಸಹಕರಿಸಿದ ಖಾಸಗಿ ಸಾರಿಗೆ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷರಿರ್ಬೋದು, ಹಾಗೂ ನಮ್ಮ ಹಿರಿಯ ಮತ್ತೊಬ್ಬ ಹೋರಾಟಗಾರರು, ಅವರು ಕೂಡ ಒಬ್ಬ ಅಧ್ಯಕ್ಷರು, ಮತ್ತು ಇನ್ನಿತರೆ ನನ್ನೆಲ್ಲ ಚಾಲಕ ಮತ್ತು ಮಾಲೀಕ ಬಂಧುಗಳು ವಿವಿಧ ಜಿಲ್ಲೆಗಳಿಂದ ವಿವಿಧ ಬಸ್ ಮಾಲೀಕರು ಎಲ್ಲರ ಸಹಕಾರದೊಂದಿಗೆ ಇವತ್ತು ನಾವು ಯಶಸ್ಸನ್ನು ಕಂಡುಕೊಂಡಿದ್ದೀವಿ. ಏನು ಅನಧಿಕೃತವಾಗಿ ಸಾರಿಗೆ ಇಲಾಖೆಯಿಂದ ನೋಂದಣಿಯನ್ನು ಸ್ಥಗಿತ ಮಾಡಿದ್ರು ಅದು ಮತ್ತೆ ಚಾಲನೆಗೆ ಬಂದಿದೆ, ಅಧಿಕೃತವಾಗಿ ಚಾಲನೆಗೆ ಬಂದಿದೆ. ಇವತ್ತು ಇದು ಒಂದು ಯಶಸ್ಸು ಅಂತ ನಾನು ಭಾವಿಸ್ತೀನಿ. ಅದೇ ರೀತಿ ಮಾಲೀಕರು ಅರ್ಥ ಮಾಡ್ಕೋಬೇಕು. ನಿಮ್ಮ ಸ್ಥಳೀಯ RTO ಕಚೇರಿಗಳಿಗೆ ಭೇಟಿ ಮಾಡಿ ನಿಮ್ಮ ವಾಹನಗಳನ್ನು ನೋಂದಣಿ ಮಾಡ್ಕೋಬೋದು. ಅವರು ಯಾವುದೇ ರೀತಿಯಾದಂತಹ ನಿಮಗೆ ಅನಾನುಕೂಲಗಳು ಮಾಡಬಾರ್ದು, ಮತ್ತು ಯಥಾವತ್ತಾಗಿ ಹಿಂದೆ ಎಲ್ಲ ಯಾವ ರೀತಿ ರಿಜಿಸ್ಟ್ರೇಷನನ್ನು ಮಾಡ್ತಿದ್ರು ಅದೇ ರೀತಿ ಅವರು ಮಾಡಿಕೊಡ್ಬೇಕಾಗ್ತದೆ. ಏನು ಈಗ ಬಂದಿರೋಂಥ ಬಸ್ ಬಾಡಿಕೋಡ್ ಇರ್ಬೋದು ಅಥವಾ ಇನ್ನಿತರ ಬೇರೆ ಬೇರೆ ರೀತಿಯ ನಿಯಮಗಳಿರ್ಬೋದು, ತಕ್ಷಣಕ್ಕೆ ಯಾವುದೇ ನಿಯಮ ಅನ್ವಯಿಸೋದಿಲ್ಲ. ಯಥಾವತ್ತಾಗಿ ನಿಮ್ಮ ವಾಹನಗಳು ಹಿಂದೆ ಯಾವ ರೀತಿ ನೋಂದಣಿ ಆಗ್ತಿದ್ದೋ ಅದೇ ರೀತಿ ಈಗಲೂ ಕೂಡ ನೋಂದಣಿ ಆಗ್ತದೆ. ಇದರಲ್ಲಿ ನಿಮಗೆ ಯಾವುದೇ ಸಮಸ್ಯೆ ಆಗೋದಿಲ್ಲ. ಅದೇ ರೀತಿ ತಾವು ಕೂಡ ಭ್ರಷ್ಟಾಚಾರಕ್ಕೆ ದಾರಿ ಮಾಡಿಕೊಡ್ಬಾರ್ದು. ಅವರು ನೀವು ನೋಂದಣಿಗೆ ಹೋದಂಥ ಸಂದರ್ಭದಲ್ಲಿ ಅದಿಲ್ಲ ಇದಿಲ್ಲ, ಆ ಸರ್ಟಿಫಿಕೇಟ್ ಬೇಕು, ಏನು ಆರ್ಡರ್ಸ್ ಕಾಪಿ ಬೇಕು, ಆ ನೋಟಿಫಿಕೇಷನ್ ಪ್ರಕಾರ ನಾವು ಮಾಡೋದು ಅವೆಲ್ಲ ಇಲ್ಲ. ಅವೆಲ್ಲ ಏನೇ ಸಮಸ್ಯೆ ಇದ್ದರೂ ನಾನು ಚಾಲಕರು ಮತ್ತು ಮಾಲೀಕರು ಕೇಳ್ಕೊಳ್ಳೋದ್ರೆ ನೇರವಾಗಿ ನನ್ನನ್ನು ಸಂಪರ್ಕಿಸಿ ಅದು ಯಾವ RTO ಕಚೇರಿಯಲ್ಲಿ ನಿಮಗೆ ಸಮಸ್ಯೆ ಆಗ್ತಿದೆ ನಾನು ಬಗೆಹರಿಸುವಂಥ ಕೆಲಸ ಕೂಡ ತಮಗೆ ಮಾಡಿಕೊಡ್ತೀನಿ. ಅದೇ ರೀತಿ ಸಾರಿಗೆ ಇಲಾಖೆಯ ಕೆಲವು ಅಧಿಕಾರಿಗಳನ್ನು ನಾನು ಹೇಳೋದೊಂದೇ, ನೀವು ನಿಮ್ಮಿಷ್ಟದಂತೆ ಅನಧಿಕೃತವಾಗಿ ಇಂಥ ಏನು ಆದೇಶಗಳನ್ನು ಮಾಡೋದನ್ನು ಕೂಡ ಕೈ ಬಿಡಬೇಕಾಗ್ತದೆ ಮುಂದಿನ ದಿನಗಳಲ್ಲಿ. ಯಾಕೆ ಅಂತ ಹೇಳಿದ್ರೆ ನೋಡಿ, ನಾವೆಲ್ಲ ಉದ್ಯಮಿಗಳಿದ್ರೇ ನಿಮ್ಮ ಇಲಾಖೆ. ಯಾಕೆಂದರೆ ನಾವು ತೆರಿಗೆ ಕಟ್ಟೋರು. ಪ್ರತಿ ವರ್ಷ ನಿಮ್ಮ ಇಲಾಖೆಗೆ ಸಾವಿರಾರು ಕೋಟಿ ತೆರಿಗೆ ಕಟ್ತೀವಿ. ದಂಡಗಳ ರೂಪದಲ್ಲಿ ನಿಮ್ಮ ಇಲಾಖೆಗೆ ಬರ್ತಾಯಿದೆ. ಬೇರೆ ಬೇರೆ ವಿವಿಧ ಆಯಾಮಗಳಲ್ಲಿ ನಿಮ್ಮ ಇಲಾಖೆಗೆ ಆದಾಯವನ್ನು ತುಂಬ್ತಾ ಇರೋರು ನಾವು. ನೀವು ಯಾವುದೇ ಒಂದು ಆದೇಶಗಳನ್ನು ಮಾಡಬೇಕು ಅಥವಾ ಸರ್ಕಾರ ಯಾವುದೇ ಒಂದು ನಿಯಮ ತಂದಾಗ ಅದನ್ನು ಜಾರಿ ಮಾಡೋಕ್ಕೆ ಮುಂಚೆ ನಮ್ಮನ್ನು ಕೂಡ ಸಭೆಗೆ ಕರೆದು ಈ ರೀತಿಯಾದಂಥ ಆದೇಶಗಳು ಬರ್ತಾ ಇದಕ್ಕೆ ಏನು ಮಾಡ್ಬೋದು, ಇದರಲ್ಲಿ ನಿಮ್ಮ ಆಗುವುಗಳೇನು ಅಂತ ನಮ್ಮನ್ನು ಕೂಡ ಸಭೆಗೆ ಆಹ್ವಾನಿಸಿ ವಿಚಾರಗಳನ್ನು ಹಂಚಿಕೊಳ್ಳುವ ಮುಖಾಂತರ ಒಂದು ನಿರ್ಣಯಕ್ಕೆ ಬಂದು ತದನಂತರ ನೀವು ಮಾಡುವಂಥದ್ದು ಆಗಬೇಕೇ ಹೊರತು ಏಕಾಏಕಿ ನಿಮ್ಮ ಸ್ವಇಚ್ಛೆಯಿಂದ ಬೇರೆ ಬೇರೆ ರೀತಿಯಲ್ಲಿ ತೊಂದರೆ ಕೊಡೋದನ್ನು ಇಲ್ಲಿಗೆ ನಿಲ್ಲಿಸಬೇಕು. ನಾವು ಯಾವತ್ತೂ ನಿಮ್ಗೆ ಯಾರಿಗೂ ವೈಯಕ್ತಿಕವಾಗಿ ವಿರೋಧಿಗಳಲ್ಲ, ವ್ಯವಸ್ಥೆಯ ವಿರೋಧಿಗಳು ಆಗ್ಬೋದು. ಇಲಾಖೆ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಹೊಸ ಹೊಸ ಕಾನೂನು ರೂಪಿಸಿದ ತಕ್ಷಣ ಎಲ್ಲ ಮಾಡಬೇಕು ಅನ್ನೋದು ಎಲ್ಲೂ ನಿಯಮಗಳಿಲ್ಲ. ಅರ್ಥ ಆಯ್ತಾ? ಅದು ಮಾಡಬೇಕು ಅಂದಾಗ ಅದಕ್ಕೆ ಆದಂಥ ಕೆಲವು ಮಾನದಂಡಗಳಿರ್ತವೆ. ಅದನ್ನು ಚರ್ಚೆ ಮಾಡಿ ಒಂದು ಡಿಸಿಷನ್ ತಗೊಂಡು ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನ ನಿರ್ಧಾರ ಮಾಡಿ ತದನಂತರ ಮಾಡುವಂಥ ಕೆಲಸ ಆಗಬೇಕೆ ಹೊರತು ರಾತ್ರೋರಾತ್ರಿ ಈ ರೀತಿಯ ಅವೈಜ್ಞಾನಿಕವಾದಂಥ ಆದೇಶಗಳು ಮಾಡಿ ಚಾಲಕರು ಮಾಲೀಕರುಗಳಿಗೆ ತೊಂದರೆ ಕೊಡುವಂಥ ಕೆಲಸ ಇನ್ನು ಮುಂದಕ್ಕೆ ದಯಮಾಡಿ ಮಾಡಬೇಡಿ. ಅದೇ ರೀತಿ ಇವತ್ತು ತಾವೇನು ನೋಂದಣಿ ಮಾಡಿ ಅಂತೇಳಿ ಆದೇಶ ಮಾಡಿದರೆ ಅದಕ್ಕೂ ಕೂಡ ತಮಗೆಲ್ಲರಿಗೂ ಕೂಡ ಧನ್ಯವಾದ ಸಲ್ಲಿಸ್ತಾ, ಈ ಹೋರಾಟಕ್ಕೆ ಬೆಂಬಲ ನೀಡಿದಂಥ ಎಲ್ಲರಿಗೂ ಕೂಡ ಬಸ್ ಮಾಲೀಕರಿರ್ಬೋದು, ವಿವಿಧ ಸಂಘಟನೆ ನಾಯಕರುಗಳಿರ್ಬೋದು, ಎಲ್ರಿಗೂ ಕೂಡ ನಾನು ದೊಡ್ಡ ಮಟ್ಟದ ಒಂದು ಅಭಿನಂದನೆ ಮತ್ತು ಧನ್ಯವಾದ ಸಲ್ಲಿಸ್ತೀನಿ. ಎಲ್ಲರೂ ಇದೇ ರೀತಿ ಒಗ್ಗಟ್ಟಾಗೋದ್ರೆ ಖಂಡಿತವಾಗೂ ಯಶಸ್ಸು ಸಿಕ್ಕೇ ಸಿಗುತ್ತೆ ಅಂತ ನಾನು ಭಾವಿಸ್ತೀನಿ. ಧನ್ಯವಾದ ತಮ್ಮೆಲ್ಲರಿಗೂ.